ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಅಯೋಧ್ಯೆಯಲ್ಲಿ. ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾದ ಬೆನ್ನಲ್ಲೇ ಎಲ್ಲಾ ರೀತಿಯ ತಯಾರಿಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಅಯೋಧ್ಯೆಯಲ್ಲಿ. ಇತಿಹಾಸ ಮರು ಸೃಷ್ಟಿಸುವ ಕ್ಷಣಗಳು. ಇವತ್ತಿನಿಂದ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ವಿಧಿವಿಧಾನಗಳಿಗೆ ಚಾಲನೆ ಕೊಡ್ತಾರೆ. ಇವತ್ತಿನಿಂದಲೇ ಜನವರಿ 18ಕ್ಕೆ ಗರ್ಭಗುಡಿಯಲ್ಲಿ ಬಾಲರಾಮನ ವಿಗ್ರಹವನ್ನ ಇರಿಸಲಾಗುತ್ತೆ. 21ನೇ ತಾರೀಕಿಗೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನ ಹಮ್ಮಿಕೊಂಡಿದ್ದಾರೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ಬಾಲರಾಮನಿಗೆ. ನಮ್ಮ ಕರ್ನಾಟಕದವರೇ ಕೆತ್ತಿದಂತಹ ಅದ್ಭುತವಾದ ಮೂರ್ತಿ ಶಿಲೆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ಆಗುತ್ತೆ. ಜನವರಿ 22ನೇ ತಾರೀಕು ಮಧ್ಯಾಹ್ನ 12:20 ಅಭಿಜಿನ್ ಮುಹೂರ್ತ. ಅಪರೂಪದಲ್ಲೇ ಅಪರೂಪ ಈ ಮುಹೂರ್ತ ಅಂತ ಹೇಳಲಾಗ್ತದೆ. ಅದರಲ್ಲೇ ಪ್ರಾಣ ಪ್ರತಿಷ್ಠಾಪನೆಯನ್ನ ನಡೆಸಲಾಗುತ್ತೆ. ದೇವನಗರಿಯಿಂದಲೇ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ಸುಮಾರು ಇವತ್ತಿನಿಂದ 7 ದಿನಗಳ ಕಾಲ ನಿರಂತರ ಕಾರ್ಯಕ್ರಮ ಇರುತ್ತೆ. 16ನೇ ತಾರೀಕು ಅಂದ್ರೆ ಇವತ್ತೇ ಅಲ್ವಾ, ಪೂಜೆಯ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ವಿಧಿಗೆ ಚಾಲನೆ ಕೊಡ್ತಾರೆ. ಸರಯೂ ತಟದಲ್ಲಿ ದಶವಿಧ ಸ್ನಾನ, ವಿಷ್ಣು ಆರಾಧನೆ, ಗೋದಾನ ಅಂದ್ರೆ ಏನೆಲ್ಲ ಆರಂಭಿಕ ಸಿದ್ಧತೆಗಳು ಬೇಕು ಇವೆಲ್ಲವನ್ನ ಮಾಡ್ತಾರೆ. ನಾಳೆ ಮೆರವಣಿಗೆ ಮುಖಾಂತರ ಆ ರಾಮಲಲ್ಲ ಮೂರ್ತಿ ಇದೆಯಲ್ಲ ಅದರ ಆಗಮನ ಆಗುತ್ತೆ. ಸರಯೂ ನದಿಯಿಂದ ಮಂಗಳ ಕಲಶ ಕೂಡ ಆಗಮನ ಆಗುತ್ತೆ. ಅದು ನಾಳೆಯ ಕಾರ್ಯಕ್ರಮ. 18ನೇ ತಾರೀಕಿಗೂ ಕೂಡ ಕಾರ್ಯಕ್ರಮ ಇದೆ. ಅದು ಗರ್ಭಗುಡಿಯ ಒಂದು ಪಾಣಿಪೀಠದ ಮೇಲೆ ಮೂರ್ತಿಯ ಸ್ಥಾಪನೆಯನ್ನ ಮಾಡ್ತಾರೆ. ಗಣೇಶಾಂಬಿಕಾ ಪೂಜೆ, ವರುಣಾ ಪೂಜೆ, ವಾಸ್ತು ಪೂಜೆ, ಹೀಗೆ ಹಲವು ಪೂಜೆಗಳನ್ನ ಹಮ್ಮಿಕೊಂಡಿದ್ದಾರೆ. 18ನೇ ತಾರೀಕು, 19ನೇ ತಾರೀಕು ತೀರಾ ಹತ್ರ 22ನೇ ತಾರೀಕಿಗೆ ಅವತ್ತು ಅಗ್ನಿ ಸ್ಥಾಪನಾ, ನವಗ್ರಹ ಸ್ಥಾಪನಾ ಮತ್ತು ಹೋಮ ಹವನ ಇವೆಲ್ಲವನ್ನ ಮಾಡ್ತಾರೆ. ಓಕೆ, ಈಗ 16ನೇ ತಾರೀಕಿಂದ 22ನೇ ತಾರೀಕು ತನಕ ನಿಧಾನ ಅನ್ನೋದಕ್ಕಿಂತ ಎಲ್ಲಾ ರೀತಿಯ ತಯಾರಿಗಳು. ಈಗ ಬಾಲರಾಮನ ಮೂರ್ತಿಯನ್ನ ಅಲ್ಲಿ ತಂದು ಕೂರ್ಸೋದಷ್ಟಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡೋವರೆಗೂ ಕೂಡ ನಿರಂತರ ಕಾರ್ಯಕ್ರಮಗಳು ಇದೆ ಅಲ್ಲಿ. ನೇರವಾಗಿ ರಾಮನ ಜನ್ಮಭೂಮಿ ಅಯೋಧ್ಯೆಗೆ ಹೋಗೋಣ. ನಮ್ಮ ಪ್ರತಿನಿಧಿಗಳು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಅಲ್ಲಿನ ಮಾಹಿತಿಯನ್ನ ಕೊಡ್ತಾರೆ. ಶಬೀರ್, ಅರುಣ್, ಅರವಿಂದ್ 3 ಜನಕ್ಕೆ ವೆಲ್ಕಮ್. ಮೊದಲಿಗೆ ಅರುಣ್ ಹೇಳಿ, ಯಾವ ರೀತಿಯಾಗಿ ಅಯೋಧ್ಯೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧವಾಗ್ತಿದೆ? ಸದ್ಯ ನೀವೆಲ್ಲಿದ್ದೀರಿ, ಅಲ್ಲಿನ ಚಿತ್ರಣ ಹೇಗಿದೆ, ಇದ್ರ ಬಗ್ಗೆ ತಿಳಿಸೋದಾದ್ರೆ. ವಿದ್ಯಾ, ನಾನು ಈಗ ರಾಮ ಜನ್ಮ ಭೂಮಿಯ ಜಾಗದ ಬಳಿ ಇದ್ದೀನಿ. ಮೇನ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ಯಾರೇ ಬಂದ್ರು ಕೂಡ ಇಲ್ಲಿಂದನೇ ರಾಮ ಜನ್ಮ ಭೂಮಿಗೆ ಹೋಗ್ಬೇಕಾಗತ್ತೆ ರಾಮನ ದರ್ಶನವನ್ನ ಪಡಿಬೇಕಾದ್ರೆ. ಅದರ ತಯಾರಿ ಹೇಗಾಗ್ತಾ ಇದೆ ಅನ್ನೋದನ್ನ ನೋಡಿಸ್ತಾ ಇದ್ದೀನಿ. ಒಳಗಡೆಗೆ ರಾಮ ಮಂದಿರ ತಯಾರಿ ಆಗ್ತಾ ಇದೆ. ಹೊರಗಡೆಗೆ ರಾಮ ದ್ವಾರದ ಏನಿದೆ ಹೋಗ್ಬೇಕಂದ್ರೆ ಅದರ ಎಂಟ್ರೆನ್ಸ್ ನ ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇದು ಪೂರ್ಣಗೊಂಡಿಲ್ಲ. ಇಲ್ಲೆಲ್ಲ ಪೊಲೀಸ್ ಭದ್ರತೆ ಕೂಡ ಇದೆ. ಆಮೇಲೆ ನಿಮ್ಗೆ ಅಲ್ಲಿ ಮುಂದೆ ನೋಡಬಹುದು, ಅಲ್ಲಿ ಹೆಲ್ಪ್ ಸೆಂಟರ್ ಇದೆ. ನೀವು ಯಾರೇ ಒಳಗಡೆಗೆ ಹೋಗ್ಬೇಕು ಅಂದ್ರೂ ಕೂಡ, ದೇವಸ್ಥಾನದ ಒಳಗಡೆಗೆ ಹೋಗ್ಬೇಕಾದ್ರೂ ಕೂಡ ನಿಮಗೆ ಲಾಕರ್ಸ್ಗಳಿದಾವೆ. ಅಲ್ಲಿ ಲಾಕರ್ಸ್ಗಳನ್ನ ಇಟ್ಟು ಹೋಗ್ಬೇಕು. ಮಂದಿರದ ಒಳಗಡೆಗೆ ರಾಮಲಲ್ಲಾನ ಪ್ರತಿಷ್ಠಾಪನೆ, ಬಾಲರಾಮನ ಪ್ರತಿಷ್ಠಾಪನೆ ಮಾಡೋಕೆ ಹೇಗೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಹೊರಗಡೆಯೂ ಕೂಡ ಸ್ವಾಗತವನ್ನ ಮಾಡೋಕೆ ಅಷ್ಟೇ ಅದ್ಭುತವಾಗಿರುವಂತ ತಯಾರಿಯನ್ನ ಈ ಎಂಟ್ರೆನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಮನೆಗೆ ಒಳಗಡೆಗೆ ಹೋಗ್ಬೇಕಾದ್ರೆ ಮನೆ ಚೆನ್ನಾಗಿ ಹೇಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಅಲ್ವಾ. ಒಳಗಡೆಗೆ ಇನ್ನು ಬೇರೆ, ಅದು ಒಳಗಡೆಗೆ ಇರೋದು. ಹೊರಗಡೆಗೆ ಇರುವಂತ ಈ ದ್ವಾರವನ್ನ ಇನ್ನೂ ಕೂಡ ಕೆತ್ತನೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಮಗಾರಿಗಳು ಕೂಡ ನಡೀತಾ ಇದಾವೆ. ಈ ಕಡೆಗೂ ಕೂಡ ಅದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ವಿಶೇಷತೆಯನ್ನ ನೋಡದೆ ವಿದ್ಯಾ, ಇಲ್ಲಿ ಯಾರಾದ್ರೂ ವಯಸ್ಸಾಗಿರುವಂತವ್ರು ಬಂದ್ರೆ ಅವರಿಗೆ ವೀಲ್ ಚೇರ್ ಅನ್ನ ಕೂಡ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಈಗಿನಿಂದಲೇ ಅದು ಆರಂಭವಾಗಿದೆ. ಅದು ಒಂದು ಅದ್ಭುತವಾಗಿರುವಂತದ್ದು ನನಗೆ ಇಲ್ಲಿ ಕಣ್ಣಿಗೆ ಕಂಡು ಬಂದಿದ್ದು ವಿದ್ಯೆ. ಎಸ್, ಈಗ ನೇರವಾಗಿ ಅರುಣ್ ನಿಮ್ಮನ್ನು ಮಾತಾಡಿಸ್ತೀನಿ. ಮತ್ತೆ ಅರವಿಂದ್, ಅಯೋಧ್ಯೆಗೆ ಹೋಗಿದ್ದೀರಿ, ಎಷ್ಟು ಸಂಭ್ರಮ ಅನಿಸ್ತಾ ಇದೆ? ಜನ ಏನ್ ಹೇಳ್ತಾರೆ? 22ನೇ ತಾರೀಕಿಗೆ ಬರುವಂತಹ ಆ ಕಳೆ ಈಗಲೇ ಒಂದ್ ರೀತಿ ಏರ್ಪಟ್ಟಂಗೆ ಕಾಣಿಸ್ತಾ ಇದೆ ಅಯೋಧ್ಯೆಯಲ್ಲಿ. ನೀವೆಲ್ಲಿದ್ದೀರಿ, ಡೀಟೇಲ್ಸ್ ಕೊಡೋದಾದ್ರೆ ಅರವಿಂದ್? ಖಂಡಿತ ವಿದ್ಯಾ, ಸಂಭ್ರಮ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರ ಕಂಗಳಲ್ಲೂ ಕೂಡ ಇವಾಗ ರೋಮಾಂಚನ ಕಾಣ್ತಾ ಇದೆ. ಅಯೋಧ್ಯೆಯಲ್ಲಿ ಬಹಳವಾಗಿ ಖುಷಿಯಾಗಿದ್ದಾರೆ. ಎಲ್ಲ ರೀತಿಯಲ್ಲಿ ನಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಇನ್ನು ಮುಂದೆ ಅಂತಕ್ಕಂಥ ಆಕಾಂಕ್ಷೆಗಳು ಅವರಲ್ಲಿ ಸಹಜವಾಗಿ ಇದ್ದೇ ಇದೆ. ಬಟ್ ಅಯೋಧ್ಯೆಯ ಸುತ್ತಮುತ್ತಲ ಪ್ರದೇಶ ಪ್ರತಿಯೊಂದು ಕೂಡ ರಾಮಾಯಣಕ್ಕೆ ತಳುಕು ಹಾಕೊಂಡಿರ್ತಕ್ಕಂಥ ಪ್ರದೇಶಗಳು. ನಾನು ಅಯೋಧ್ಯೆಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದರ್ಶನಾಪುರ ಅಂತಕ್ಕಂಥ ಊರಿನಲ್ಲಿದ್ದೀನಿ. ಈ ದರ್ಶನಾಪುರ ಊರಿನಲ್ಲಿ ಸೂರಜ್ ಕುಂಡ ಅಂತ ಇದೆ. ನನ್ನ ಎಡಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನಿದು ಸೂರಜ್ ಕುಂಡ ಅಂತಂದರೆ, ಸೂರಜ್ ಅಂತಂದರೆ ಸೂರ್ಯ, ರಾಮನ ವಂಶಸ್ಥರು, ಸೂರ್ಯನ ವಂಶಸ್ಥರು. ಹಾಗಾಗಿ
ರಾಮ, ಅವರ ತಂದೆ ದಶರಥ ಮಹಾರಾಜ, ಅವರ ಪೂರ್ವಿಕರು ಪ್ರತಿಯೊಬ್ಬರೂ ಕೂಡ ಇದೇ ಸರೋವರಕ್ಕೆ ಬಂದು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಂದರೆ ಸೂರ್ಯೋದಯದ ಸಂದರ್ಭ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಸೂರ್ಯನಿಗೆ ತರ್ಪಣವನ್ನು ಬಿಡ್ತಾ ಇದ್ದಂತಹ ಜಾಗ ಇದು. ಸೂರ್ಯನಿಗೆ ಪ್ರತಿ ದಿವಸ ಅರ್ಘ್ಯವನ್ನು ಕೊಡ್ತಾರೆ. ಆ ಅರ್ಘ್ಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸೂರ್ಯ ತೃಪ್ತನಾಗ್ತಾನೆ, ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೇ ಜಾಗದಲ್ಲೇ ಅರ್ಘ್ಯ ಪ್ರದಾನ ಪ್ರತಿನಿತ್ಯ ನಡೀತಾ ಇತ್ತು ಅಂತಂದ್ಬಿಟ್ಟು. ಜೊತೆಗೆ ಈ ಸಂದರ್ಭದಲ್ಲಿ ಸೂರ್ಯದೇವ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾನೆ, ದರ್ಶನವನ್ನು ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಊರಿಗೆ ದರ್ಶನಾಪುರ ಅಂತಕ್ಕಂಥ ಹೆಸರು ಬಂತು. ಈ ಜಾಗವನ್ನು ಈಗ ಉತ್ತರ ಪ್ರದೇಶ ಸರ್ಕಾರ ಬಹಳ ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ. ಹೇಗೆ ನಾವು KRSನಲ್ಲಿ ನೋಡ್ತೀವಿ, ಒಂದು ಸುಂದರವಾದ ಗಾರ್ಡನ್ ನೋಡ್ತೀವಿ, ಆ ರೀತಿಯಾದಂತಹ ಫ್ರಂಟಲ್ಲಿ ಒಂದು ದೊಡ್ಡ ಗಾರ್ಡನ್ ಮಾಡಿದ್ದಾರೆ. ಬಹಳ ಮುಖ್ಯ ಅಂತಂದರೆ ವಿದ್ಯಾ, ನಾನು ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬೃಹತ್ ಮರ ಇದೆಯಲ್ಲ, ಇದು ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಮರ ಅಂತ ಇಲ್ಲಿನ ಜನ ಹೇಳ್ತಾರೆ. ಅಂದರೆ ಯಾವಾಗ ಸೂರ್ಯಗೆ ಅರ್ಘ್ಯ ಪ್ರದಾನ ಮಾಡಲಾಗ್ತಾ ಇತ್ತು ಆಗಿಂದಲೂ ಇರತಕ್ಕಂಥ ಮರ ಅಂತ. ಇದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಡೆವಲಪ್ ಮಾಡಿರ್ತಕ್ಕಂತಹ ಪ್ರದೇಶ. ಯಾರ್ಯಾರು ಅಯೋಧ್ಯೆಗೆ ಬರ್ತಾರೆ, ರಾಮನನ್ನು ಯಾರ್ಯಾರು ದರ್ಶನ ಮಾಡೋದಕ್ಕೆ ಬರ್ತಾರೆ, ಅವರು ಸೂರಜ್ ಕುಂಡಕ್ಕೆ ಬರದೇ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಹಂತ ಹಂತವಾಗಿ ಪ್ಲೇಸಸ್ ಸಿಗ್ತಾ ಹೋಗುತ್ತೆ. ಆರಂಭದಲ್ಲಿ ಸೂರಜ್ ಕುಂಡ ಅಂತ ಇದೆ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಭರತ್ ಕುಂಡ ಅಂತ ಇದೆ. ಅದಾದ ನಂತರ ಬೇರೆ ಬೇರೆ ಪ್ರದೇಶಗಳು ಪ್ರತಿಯೊಂದು ಕೂಡ ರಾಮಾಯಣಕ್ಕೆ ತಳುಕು ಹಾಕೊಂಡಿರ್ತಕ್ಕಂಥದ್ದೇ. ನಾವಿಲ್ಲೆಲ್ಲ ಓಡಾಡಿದಾಗ ನಿಜಕ್ಕೂ ಕೂಡ ನಾವು ರಾಮಾಯಣದ ಕಥೆಗಳನ್ನ ಕೇಳಿದ್ವಲ್ಲ, ಓ ಇದೇನಾ ಜಾಗ ಅಂತ ಅನಿಸುತ್ತೆ. ನೀವು ರಾಮಾಯಣ ಸೀರಿಯಲ್ ಬರ್ತಾ ಇದ್ದಾಗಲೂ ವಿದ್ಯಾ ನೋಡಿರ್ಬೋದು, ಪ್ರತಿನಿತ್ಯ ರಾಮ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದಿದ್ದು. ಅದನ್ನು ಇಲ್ಲೇ ಚಿತ್ರೀಕರಣ ಮಾಡಿದ್ರಂತೆ. ಆಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಇನ್ನು ಮುಂದಕ್ಕೆ ಇದನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಬೇಡಿಕೆ ಇದ್ರೂ ಕೂಡ ಪೌರಾಣಿಕ ಹಿನ್ನೆಲೆ ಅಂತ ಅಂದ್ಬಿಟ್ಟು ಬೋಟಿಂಗ್ ವ್ಯವಸ್ಥೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಸಾಯಂಕಾಲದ ಹೊತ್ತು ಕಾರಂಜಿ ಮತ್ತು ಬಣ್ಣ ಬಣ್ಣದ ಲೈಟ್ಸ್ಗಳನ್ನ ಹಾಕೋದಕ್ಕೆ ತಯಾರಿಗಳೆಲ್ಲವೂ ಕೂಡ ನಡೀತಾ ಇದೆ. ಇಷ್ಟು ದೊಡ್ಡದಾದಂತಹ ಸರೋವರ, ನಮ್ಮ ದೇವಸ್ಥಾನಗಳ ಮುಂದೆ ಕಲ್ಯಾಣಿಗಳನ್ನ ನಾವು ನೋಡಿರ್ತೀವಿ. ಕಲ್ಯಾಣಿ ನೀರನ್ನ ತಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡ್ತಾರೆ. ಅದರ ಹೆಚ್ಚು ಕಡಿಮೆ 10 ಪಟ್ಟು ಅಂತ ಹೇಳ್ಬೋದು, 10 ಪಟ್ಟು ದೊಡ್ಡದಾದಂತಹ ಸೂರಜ್ ಕುಂಡ್ ಜಾಗದಲ್ಲಿ ನಾವೀಗ ಇದ್ದೀವಿ. ಇದು ರಾಮಾಯಣದ ಪೌರಾಣಿಕ ಹಿನ್ನೆಲೆಯನ್ನು ಉಳ್ಳಂತಹ ಸ್ಥಳ ವಿದ್ಯಾ. ಎಸ್ ಅರವಿಂದ್, ಹಾಗೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೇರವಾಗಿ ಶಬೀರ್ ಹತ್ರ ಹೋಗೋಣ. ಶಬೀರ್, ಕಳೆದ 15-20 ದಿನಗಳಿಂದ ಅಯೋಧ್ಯೆ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ 22ನೇ ತಾರೀಕಿಗೆ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ಕಟ್ಕೊಡ್ತಾ ಇದ್ರಿ. ಸದ್ಯ 22ನೇ ತಾರೀಕಿಗೆ ಬಹಳ ಸನಿಹದಲ್ಲೇ ಇದ್ದೀವಿ. ಈಗ ಎಲ್ಲಿದ್ದೀರಿ, ಅಲ್ಲಿನ ಚಿತ್ರಣವನ್ನ ನೀವು ವಿವರಿಸೋದಾದ್ರೆ ಶಬೀರ್. ವಿದ್ಯಾ, ಈಗ ನಾನು ಅಯೋಧ್ಯೆಯಲ್ಲಿರುವಂತಹ ಹವನ್ ಕುಂಡಲ್ಲಿದ್ದೀನಿ. 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಅವತ್ತು ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ, ವಿಘ್ನಗಳಿಲ್ಲದೆ ಆರಾಮಾಗಿ ಆಗ್ಬೇಕು, ಯಶಸ್ವಿಯಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಯೋಧ್ಯೆಯಲ್ಲಿ ಈಗ ಹೋಮ ಹವನವನ್ನ ಮಾಡಲಾಗ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದಾವೆ ಅನ್ನುವಂಥದ್ದನ್ನ. ಈಗಾಗಲೇ ಜನವರಿ 14ನೇ ತಾರೀಕಿಂದ ಈ ಹೋಮ ಹವನ ಕಾರ್ಯಕ್ರಮಗಳು ಶುರುವಾಗಿದ್ದಾವೆ. 22ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ನಡಿಬೇಕು ಅನ್ನುವಂಥದ್ದು ಇದ್ರ ಉದ್ದೇಶ ಆಗಿರುವಂತದ್ದು. ಹೀಗಾಗಿ 1008 ಹೋಮ ಕುಂಡಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಸುಮಾರು 2500ಕ್ಕಿಂತ ಹೆಚ್ಚು ಜನರು ದಂಪತಿಗಳ ಸಮೇತ ಬಂದು ಇಲ್ಲಿ ಹೋಮ ಹವನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಂದು ಕೋಟ್ಯಾಂತರ ಜನರ ಒಂದು ಆಸೆ ಇರುವಂತದ್ದು, ಯಾವುದೇ ರೀತಿಯಾದಂತಹ ಏನು ವಿಘ್ನಗಳಾಗದೆ ಈ ಒಂದು ಮಂದಿರದ ಉದ್ಘಾಟನೆ ಕಾರ್ಯ ಯಶಸ್ವಿಯಾಗಿ ಆಗಬೇಕು ಅನ್ನುವಂಥದ್ದು ಒಂದು ನಿರೀಕ್ಷೆಗಳಿರುವಂತದ್ದು. ಹೀಗಾಗಿ ಹಲವು ರಾಮ ಭಕ್ತರು ಇಲ್ಲಿಗೆ ಬಂದು ಈಗ ಈ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಸುಮಾರು ಒಂದು 2-3 ಎಕರೆಯಲ್ಲಿ ಈ ಒಂದು ಏನು ಹೋಮ ಕುಂಡಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. 1008 ಕುಂಡಗಳು ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ವಿಸ್ತೀರ್ಣದಲ್ಲಿ ಇದನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಸಾಕಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಹೋಮ ಕುಂಡದಲ್ಲಿ 6 ಜನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಗ ನೀವು ನೋಡಬಹುದು 3 ಜನ ಕೂತ್ಕೊಂಡಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಕಡೆಗೆ 6 ಜನ, 5 ಜನ, ಹೀಗೆ ಅವರವರ ಕುಟುಂಬ ಅಂದ್ರೆ ಒಂದೊಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲರೂ ಬಂದು ಒಂದೊಂದು ಹೋಮ ಕುಂಡವನ್ನ ಬಳಕೆ ಮಾಡಿಕೊಂಡು ಅವರು ಇಲ್ಲೇ ಕೆಲವೊಂದಿಷ್ಟು ಅರ್ಚಕರು ಮಂತ್ರವನ್ನು ಬೋಧಿಸ್ತಾ ಇರ್ತಾರೆ. ಅದಕ್ಕೆ ಪೂರಕವಾಗಿ ಇವರು ಕೂಡ ಯಜ್ಞದಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡ್ಲಾಗ್ತಾ ಇರುವಂತದ್ದು. ಎಲ್ಲರ ಉದ್ದೇಶ ಒಂದೇ ಆಗಿರುವಂತದ್ದು, ಅದು ರಾಮ ಮಂದಿರ ನಿರ್ಮಾಣದ ಕಾರ್ಯ ಯಶಸ್ವಿಯಾಗಿ ಆಗಿದೆ, ಅದರ ಉದ್ಘಾಟನೆಯೂ ಕೂಡ ಯಶಸ್ವಿಯಾಗಬೇಕು ಅನ್ನುವಂಥದ್ದು ಉದ್ದೇಶ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ತಯಾರಿಗಳು ಅಥವಾ ಹೋಮ ಹವನಗಳು ಕೂಡ ಅಯೋಧ್ಯೆಯಲ್ಲಿ ಜೋರಾಗಿ ನಡೀತಾ ಇದೆ. ವಿದ್ಯಾ. ಓಕೆ ಶಬೀರ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಹಾಗೆ ಅರುಣ್, ನಿಮ್ಮ ಹತ್ರ ಬರೋದಾದ್ರೆ ಇಲ್ಲಿ
ಇದ್ದಾಗ ನೀವೇ ಆಗ್ಲಿ ಅಥವಾ ಈಗ ನಾವು ಇಲ್ಲೇನಿದೀವಿ ನಮಗೆ ಕಾಣಿಸ್ತಾ ಇರುವಂತದ್ದು 22ನೇ ತಾರೀಕಿಗೆ ನಾವು ಒಂದ್ ರೀತಿ ಕಾತ್ರದಿಂದ ಕಾಯ್ತಾ ಇದೀವಿ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅದನ್ನ ನೋಡೋಣ ಅಂತ. ಅದನ್ನ ಹೊರತುಪಡಿಸಿ ಇಡೀ ಅಯೋಧ್ಯೆ ಯಾವ ರೀತಿಯಾಗಿ ಕಳೆಗಟ್ತಾ ಇದೆ, ಏನ್ ಹೇಳ್ತಾರೆ ಅಲ್ಲಿನ ಜನ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಇತಿಹಾಸವನ್ನ ಅಲ್ಲಿನ ಜಾಗ ಹೊಂದಿರುತ್ತೆ. ಅಂದ್ರೆ ಒಂದೊಂದು ಜಾಗವೂ ಕೂಡ ಒಂದೊಂದು ಇತಿಹಾಸವನ್ನ ಹೊಂದಿರುತ್ತೆ. ನೀವು ಹೋದಂತಹ ಕ್ಷಣದಲ್ಲಿ ಅಲ್ಲಿ ಮಾಹಿತಿನ ಕೇಳಿದಾಗ ಯಾರು ಏನೇನು ಅಭಿಪ್ರಾಯವನ್ನ ಪಟ್ರು ಅಂತ. ವಿದ್ಯಾ, ಇಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಎಲ್ಲವೂ ಕೂಡ ಅಯೋಧ್ಯೆ ಈಗ ಆಗ್ತಾ ಇದೆ, ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ತಕ್ಷಣ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇರುವಂತದ್ದು ಒಂದೇ ಮಾತು, ಇದು ಅಯೋಧ್ಯೆ ಈ ರೀತಿಯಾಗಿ ಬದಲಾವಣೆ ಆಗಿದೆಯಾ ಅಂತ ಹೇಳಿ. ಕಾರಣ ಅವರೆಲ್ಲ ಹಿಂದೆ ಬಂದು ನೋಡಿರುವಂತ ಅಯೋಧ್ಯೆಗೂ ಈಗ ನೋಡಿರುವಂತ ಅಯೋಧ್ಯೆಗೂ ವ್ಯತ್ಯಾಸಗಳನ್ನ ಅವ್ರು ಹೇಳ್ತಾ ಇದ್ರು. ಆಮೇಲೆ ನನಗೊಬ್ಬರು ಸಿಗ್ತಾ ಇದ್ರು, ಒಬ್ರು ಸೈಕಲ್ ನಿಂದ ಸವಾರ ಮಾಡದಂತವ್ರು, 63 ವರ್ಷ ವಿದ್ಯೆ ಅವರಿಗೆ, ಬಹಳ ಇಂಪ್ರೆಸಿವ್. 63 ವರ್ಷ, ಕಳೆದ 21-31 ವರ್ಷದಿಂದ ಏನವರು ಆಲ್ಮೋಸ್ಟ್ ಆಲು ಸೈಕಲ್ನಲ್ಲಿ 45,000 ಕಿಲೋಮೀಟರ್ ಬರೀ ಯಾತ್ರೆಗಳನ್ನ ಮಾಡಿದರಂತೆ. ಬದ್ರಿನಾಥ್, ಕೇದಾರ್ನಾಥ್, ಅಮರನಾಥ ಯಾತ್ರೆ, ಅದೇ ರೀತಿಯಾಗಿ ಅಯೋಧ್ಯೆಗೂ ಕೂಡ ಬಂದಿದ್ದಾರೆ. ಆದ್ರೆ ಅಯೋಧ್ಯೆಗೆ ಅವ್ರಿಗೆ ರಿಲೇಟೆಡ್ ಹೇಗೆ ಅಂತಂದ್ರೆ, ಯಾವಾಗ ಬಾಬ್ರಿ ಮಸೀದಿಯ ಕಟ್ಟಡವನ್ನ ಒಡೆದು ಹಾಕಲಾಯ್ತು ಆ ಸಂದರ್ಭದಲ್ಲಿ ಅವರು ಶಪಥ ಮಾಡಿದ್ರಂತೆ, ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುವವರೆಗೂ ಕಾಲಲ್ಲಿ ಚಪ್ಪಲ್ ಹಾಕೊಳ್ಳಲ್ಲ ನಾನು ಅಂತ ಹೇಳಿ. ಆ ವ್ಯಕ್ತಿ 31 ವರ್ಷದಿಂದ ಕಾಲಲ್ಲಿ ಚಪ್ಪಲ್ ಇಲ್ಲದೆ ಓಡಾಡಿದ್ದಾರೆ. ನನಗೆ ಕೇಳಿ ಬಹಳ ಶಾಕ್ ಆಗುತ್ತೆ. ಈ ತರನು ಭಕ್ತಿಯನ್ನ ಇಟ್ಕೊಂಡಿರ್ತಾರೆ, ಈ ತರನು ನಂಬಿಕೆ ಮತ್ತು ವಿಶ್ವಾಸಗಳನ್ನ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದನ್ನ ಹೇಗೆ ಅದು ಸಾಧ್ಯ ಆಗುತ್ತೆ ಇವ್ರ ಕಡೆಗೆ ಅಂತ ಹೇಳಿ. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಇಲ್ಲೊಂದಿಷ್ಟು ವಿಚಾರಗಳಿದಾವೆ. ಪ್ರತಿಯೊಂದು ನಾವು ಮಾತನಾಡ್ತಾ ಇರೋದು ಬರೀ ರಾಮ ಜನ್ಮ ಭೂಮಿಯ ವಿಚಾರದಲ್ಲಿ ಮಾತ್ರ ಮಾತಾಡ್ತಾ ಇದೀವಿ, ಬಾಲರಾಮನ ಪ್ರತಿಷ್ಠಾಪನೆ ಬಗ್ಗೆ ಮಾತನಾಡ್ತಾ ಇದೀವಿ. ಬಟ್ ಸರ್ಕಾರ ಹಾಗೆ ಮಾಡ್ತಾ ಇಲ್ಲ. ರಾಮನಿಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ಜಾಗಗಳನ್ನ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ರೆ. ಲೈಕ್ ಹನುಮಾನ್ ಗಡಿ, ಸುಗ್ರೀವಂದು ಇಲ್ಲೇ ಇದೆ, ಸುಗ್ರೀವಂದು, ದಶರಥ ಮಹಲ್, ಎಲ್ಲವೂ ರಿಲೇಟೆಡ್. ಸೀತೆಯ ವಿಚಾರದಲ್ಲಿ ಯಾವ್ಯಾವ ರಿಲೇಟೆಡ್ ಆಗಿ ರಾಮಾಯಣದಲ್ಲಿ ಜಾಗಗಳು ಸಿಗುತ್ತೋ ಅಯೋಧ್ಯೆಯ ಸುತ್ತಲೂ ಆ ಎಲ್ಲಾ ಜಾಗಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ರು. ಈಗಾಗಲೇ ನನ್ನ ಸಹೋದ್ಯೋಗಿ ಅರವಿಂದ್ ಅವರು ಮತ್ತೆ ಶಬೀರ್ ಕೂಡ ಆ ಜಾಗಗಳನ್ನು ತೋರಿಸ್ತಾ ಇದ್ರು ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ. ಕೇವಲ ರಾಮ ಮಂದಿರ ಸ್ಥಾಪನೆ ಆಗೋದ್ರಿಂದ ಇದಾಗ್ತಾ ಇರಲಿಲ್ಲ, ಅದಕ್ಕೆ ರಿಲೇಟೆಡ್ ಆಗಿರುವಂತ ಜಾಗಗಳನ್ನು ಅಭಿವೃದ್ಧಿ ಮಾಡೋಕ್ ಮುಂದಾಗಿದಾರಲ್ಲ, ಇದರ ಪರಿಣಾಮವಾಗಿ ಅಯೋಧ್ಯೆಯಲ್ಲಿರುವಂತ ಜನರಿಗೆ, ಸುತ್ತಮುತ್ತಲಿರುವಂತ ಜನರಿಗೆ ಆರ್ಥಿಕವಾಗಿ ಹೆಚ್ಚಿನ ರೀತಿಯಾದಂತಹ ಲಾಭ ಆಗುತ್ತೆ. ಅವರ ಜೀವನ ಮಟ್ಟ ಡೆಫಿನೆಟ್ ಆಗಿ ಇಲ್ಲಿ ಸುಧಾರಿಸ್ತಾ ಇದೆ. ಆಮೇಲೆ ಅಭಿವೃದ್ಧಿ ಅನ್ನೋದಿದೆಯಲ್ಲ, ಒಂದು ಮಂದಿರದಿಂದ ಈ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಕ್ ಸಾಧ್ಯನಾ ಅಂತಂದ್ರೆ ಒಂದೊಂದು ಊರಲ್ಲೂ ಕೂಡ ಹಿಂಗೆ ಆಗ್ಬಿಡ್ಲಿ ಅಂತ ಅನಿಸ್ಬಿಡುತ್ತೆ ನಮಗೆ. ಒಂದೊಂದು ಊರಲ್ಲೂ ಈ ರೀತಿಯಾಗಿ ಆಗ್ಬಿಟ್ರೆ ಆ ಊರೇ ಉದ್ಧಾರ ಆಗಿ ಹೋಗ್ಬಿಡುತ್ತೆ, ಇನ್ನೇನು ಬೇಕಾಗಿಲ್ಲ ಅಂತ ಹೇಳಿ ಆ ಪ್ರಮಾಣದಲ್ಲಿ ಅಭಿವೃದ್ಧಿಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ. ಏನೇ ಕಂಡೀಷನ್, ಎನಿ ಕಂಡೀಷನ್ ಅಲ್ಲಿ ನಾವು ಇದನ್ನ ಅಭಿವೃದ್ಧಿ ಮಾಡೇ ತೀರಬೇಕು. ರಾಮ ಜನ್ಮನನ್ನ ಭೂಮಿಯಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನುವಂಥ ಪಣದಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಅಯೋಧ್ಯೆ ಆಗುವಂತ ಡೆವಲಪ್ಮೆಂಟ್ ಅಲ್ಲಿ ಇದೆಯಲ್ಲ, ಅದು ಅದ್ಭುತ ವಿದ್ಯೆ, ಅದ್ಭುತ. ಎಸ್ ಅರುಣ್. ಇನ್ನು ಅರವಿಂದ, ನಾವು ಆರಂಭದಲ್ಲೇ ಮಾತಾಡಿದಾಗೆ ರಾಮಲಲ್ಲ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಏನಾಗುತ್ತೆ ಅದನ್ನ ಹೊರತುಪಡಿಸಿ ರಾಮನಿಗೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರಗಳು ಕೂಡ, ಅಲ್ಲಿ ಎಲ್ಲಾ ಜಾಗಗಳು ಒಂದ್ ರೀತಿ ಇತಿಹಾಸವನ್ನ ಹೇಳ್ತಾ ಇದೆ. ನೀವು ಇಷ್ಟು ಸೂರಜ್ ಕುಂಡ್ ಬಗ್ಗೆ ಹೇಳ್ತಾ ಇದ್ರಿ, ನೀವು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ನೀವು ಕಲೆ ಹಾಕಿರ್ತೀರಿ. ಸೂರಜ್ ಕುಂಡ್ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಾಗಿರ್ಬೋದು, ಏನ್ ಅನ್ಸುತ್ತೆ, ಏನ್ ಹೇಳ್ತಾರೆ ಜನ? ಇಲ್ಲ, ಖಂಡಿತವಾಗಿ ನಾನು ಅದನ್ನೇ ಆರಂಭದಲ್ಲಿ ಹೇಳಿದ್ದು ವಿದ್ಯಾ. ಏನಂದ್ರೆ ತುಂಬ ಜನದ ಮಾತಾಡೋದನ್ನು ನಾವು ಕೇಳಿದ್ದೀವಿ. ರಾಮಾಯಣ ಅಂತಕ್ಕಂಥದ್ದು ಕಾಲ್ಪನಿಕ, ರಾಮ ಅನ್ನುವಂಥವನೇ ಕಾಲ್ಪನಿಕ ವ್ಯಕ್ತಿ. ನೋ, ಕೇವಲ ಇಲ್ಲೊಂದು ದೇವಸ್ಥಾನ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ರಾಮಾಯಣ, ರಾಮ ಇವೆಲ್ಲ ಕಾಲ್ಪನಿಕ ಅನ್ನೋದಕ್ಕೆ ಬರದೇ ಇಲ್ಲ. ಇಲ್ಲಿಗೆ ಬಂದು ನೋಡಿದಾಗ ನಾವು ರಾಮಾಯಣ ಏನು ಅಬ್ಬಬ್ಬ ಅಂದರೆ ಪುಸ್ತಕದಲ್ಲಿ ಓದಿರಬಹುದು ಅಥವಾ ಸೀರಿಯಲ್ ನೋಡಿರಬಹುದು, ಆದರೆ ಇಲ್ಲಿಗೆ ಬಂದಾಗ ಆ ಜಾಗಗಳನ್ನು ನೋಡಿದಾಗ ಖಂಡಿತವಾಗಿ ಈ ಎಲ್ಲ ಘಟನಾವಳಿಗಳು ಕೂಡ ನಡೆದಿದೆ. ಇದು ಪೌರಾಣಿಕ ಹಿನ್ನೆಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ತ್ರೇತಾಯುಗ, ಆ ಯುಗಗಳ ಬಗ್ಗೆ ನಮಗೆ ಗೊಂದಲಗಳಿರಬಹುದು, ಆದರೆ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದೆ ಅಂತಕ್ಕಂಥದ್ದನ್ನ ಇಲ್ಲಿನ ಪ್ರತಿಯೊಂದು ಕಲ್ಲು ಮಣ್ಣು ಕೂಡ ಸಾರಿ 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 ಹೇಳ್ತಾ ಇದೆ ಅಂತ ಘಟನಾವಳಿಗಳು. ಯಾಕೆಂದ್ರೆ ಒಂದು 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 ಚಿತ್ರಕಥೆ ಬರೆಯೋದು ಸುಲಭ, ಯಾವ್ಯಾವುದೋ ಲೊಕೇಶನ್ಗೆ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಬಂದ್ಬಿಡೋದು ಸುಲಭ. ಆದರೆ ರಾಮಾಯಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಜಾಗಗಳಿದೆಯಲ್ಲ, ಆ ಜಾಗಗಳನ್ನು ನೇರವಾಗಿ ನಮ್ಮ ಕಣ್ಣಿಂದ ನಾವು ನೋಡಿದಾಗ ಇದು ಯಾವುದೇ ಕಾರಣಕ್ಕೂ ಕಾಲ್ಪನಿಕ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ನೀವು ವಾಲ್ಮೀಕಿ ರಾಮಾಯಣನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅಯೋಧ್ಯಾಕಾಂಡ ಅಂತ ಬರುತ್ತೆ. ಅಯೋಧ್ಯಾಕಾಂಡದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥ ಎಲ್ಲ ಜಾಗಗಳು ಕೂಡ ಇಲ್ಲಿ ನಮ್ಮ ಕಣ್ಣಿಗೆ ಕಟ್ಟದಂಗೆ ಚಿತ್ರಣಗಳನ್ನ ಕೊಡ್ತಾ ಇದೆ. ಹೆಂಗೆ ಇಂಥ ಒಂದು ಅದ್ಭುತವಾದ ಸರೋವರವನ್ನು ಮಾಡೋದಕ್ಕಾಗತ್ತೆ, ಹೆಂಗೆ ಇಲ್ಲಿ ಬಂದು ರಾಜರು ಅರ್ಘ್ಯವನ್ನು ಪ್ರದಾನ ಮಾಡೋದಕ್ಕಾಗತ್ತೆ, ಹೇಗೆ ಭರತ್ ಕುಂಡದಲ್ಲಿ ಭರತ ರಾಮನ ಪಾದುಕೆಗಳನ್ನ ತಗೊಂಡು ಅಯೋಧ್ಯೆಗೆ ಬಂದ, ಆ ಭರತ್ ಕುಂಡದ ಬಗ್ಗೆನೂ ಕೂಡ ಮುಂದಿನ ಸಮಯದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಇದೆಲ್ಲವನ್ನು ನೋಡಿದಾಗ ಖಂಡಿತವಾಗಿ
ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ನಾವು ಬಂದ್ವಿ ಅಂತ ಜನರಿಗೆ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ. ಹಾಗಾಗಿನೇ ದೇಶ ವಿದೇಶಗಳಿಂದ ಜನ ಈ ಪರಿಪ್ರಮಾಣದಲ್ಲಿ ಅಯೋಧ್ಯೆಗೆ ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಬಹುದು, ಪ್ರಾಣ ಪ್ರತಿಷ್ಠಾಪನೆಗೆ ಸುಮಾರು 60 ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅವರವರ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿದೇಶಿ ಗಣ್ಯರು ಅವತ್ತೊಂದು ದಿವಸ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾಕೆ ಇವೆಲ್ಲ? ಏನು ಅವರಿಗೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಂತಂದರೆ, ನಾವು ನಂಬುವುದಕ್ಕಿಂತ ಹೆಚ್ಚಾಗಿ ವಿದೇಶಿಗರು ಈ ಎಲ್ಲವನ್ನ ಕೂಡ ನಮ್ಮ ಸಂಸ್ಕೃತಿಯನ್ನು ನಂಬಿದ್ದಾರೆ. ಅವರು ಕೂಡ ರಾಮ, ನಿಮಗೆ ಉದಾಹರಣೆಗೆ ಥೈಲ್ಯಾಂಡ್ ದೇಶದ ರಾಜನ ಸರ್ನೇಮೇ ರಾಮ ಅಂತ, ಯಾರೇ ರಾಜರಾದರೂ ರಾಮ ಅಂತ. ಆ ಅಯೋಧ್ಯೆಗೆ ಥೈಲ್ಯಾಂಡ್ ದೇಶದಿಂದ ಪವಿತ್ರ ನದಿಗಳ ನೀರು ಬರ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ ಅಂತ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಆಡ್ತಾ ಇರ್ತಕ್ಕಂಥ ಮಾತು. ವಿದ್ಯಾ. ಎಸ್ ಅರವಿಂದ್, ಅಗೇನ್ ಶಬೀರ್ ಹತ್ರ ಹೋಗೋದಾದ್ರೆ, ಶಬೀರ್, ಅಯೋಧ್ಯೆ ಇದೀಗ ಸಂಪೂರ್ಣವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಬದಲಾಗಿದೆ. ಎಲ್ಲರೂ ಕೂಡ 22ನೇ ತಾರೀಕಿಗೋಸ್ಕರನೇ ಕಾಯ್ತಾ ಇಲ್ಲ ಅಲ್ವಾ? ಈಗಾಗಲೇ ಒಂದಷ್ಟು ಜನ ಉತ್ಸಾಹದಿಂದ ಹೇಗಾಗ್ತಾ ಇದೆಯಪ್ಪ ಅಯೋಧ್ಯೆ, ಹೇಗೆ ರೆಡಿ ಆಗಿದೆ ಅಂತ ಕುತೂಹಲದಿಂದಲೂ ಬಂದು ನೋಡ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಂತ ದಿನ ಕಳೆದಂಗೆ. ವಿದ್ಯಾ, ಖಂಡಿತವಾಗ್ಲು ಈಗಲ್ಲ, ನಾನು ಕಳೆದ 15-20 ದಿನದಿಂದ ಇಲ್ಲಿ ಓಡಾಡ್ತಿದ್ದೀನಲ್ಲ, ಆಗಿಂದಲೂ ಕೂಡ ನೋಡ್ತಾ ಇದ್ದೀನಿ. ಕೇವಲ ಕರ್ನಾಟಕದ ಉತ್ತರ ಪ್ರದೇಶದ ಸುತ್ತಮುತ್ತ ಅಲ್ಲ, ಕರ್ನಾಟಕ, ಆಂಧ್ರ, ಕೇರಳ, ಬೇರೆ ಬೇರೆ ಭಾಗಗಳಿಂದ ಜನರು ಈಗಲೇ ಬರ್ತಾ ಇದ್ದಾರೆ. ಪ್ರತಿಯೊಬ್ರು ಬಂದವರು ಅಯೋಧ್ಯೆಗೆ ಬರ್ತಾರೆ, ಇಲ್ಲಿ ರಾಮ ಮಂದಿರ ವೀಕ್ಷಣೆಗೆ ಪ್ರಯತ್ನವನ್ನ ಮಾಡ್ತಾರೆ. ಹೊಸ ಕಟ್ಟಡವನ್ನು ನೋಡ್ಲಿಕ್ಕಾಗಲ್ಲ, ಆದ್ರೆ ಈಗಿರುವಂತ ಬಾಲರಾಮನ ದರ್ಶನವನ್ನ ಮಾಡಿಕೊಂಡು ಮತ್ತೆ ಬೇರೆ ಬೇರೆ ಸುತ್ತಮುತ್ತಲಿನ ಜಾಗಗಳನ್ನ ನೋಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಬರುವಂತ ಪ್ರವಾಸಿಗರು ಮತ್ತೆ ಭಕ್ತರಲ್ಲೂ ಕೂಡ ಒಂದ್ ರೀತಿ ನೆಮ್ಮದಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ನಾವು ಈ ಹಿಂದೆನೂ ಅಯೋಧ್ಯೆಗೆ ಬಂದಿದ್ವಿ, ಈಗಲೂ ಕೂಡ ಅಯೋಧ್ಯೆಗೆ ಬಂದಿದ್ದೀವಿ. ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ಅಲ್ಲಿಯ ಜನರು ವ್ಯಕ್ತಪಡಿಸ್ತಾರೆ. ಬಹಳ ಪ್ರಮುಖವಾಗಿ ಅಯೋಧ್ಯೆಯನ್ನ ಮರು ಅಭಿವೃದ್ಧಿ ಪಡಿಸುವಂತ ಸಂದರ್ಭದಲ್ಲಿ ಸರ್ಕಾರ ಬಹಳಷ್ಟು ಜಾಗರೂಕತೆಯನ್ನು ವಹಿಸಿರುವಂತದನ್ನು ನಾವು ಗಮನಿಸಬಹುದು. ಅಂದ್ರೆ ಆಧುನಿಕವಾಗಿ ನಾವು ಏನನ್ನೇ ಕಟ್ಟಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದರ ಜೊತೆಗೆ ತನ್ನ ಪರಂಪರೆ ಅಥವಾ ಹಿನ್ನೆಲೆಯನ್ನ ಎಲ್ಲ ಕಡೆಯೂ ಕೂಡ ಅದನ್ನ ಹಾಗೆ ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಹನುಮಾನ್ ಗಡಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ರಸ್ತೆ ವಿಸ್ತೀರ್ಣ ಅಂದ್ರೆ ಅಗಲೀಕರಣ ಆಗಿದೆ. ಆ ಅಗಲೀಕರಣ ಆದಂತ ಸಂದರ್ಭದಲ್ಲೂ ಕೂಡ ಹೊರಗಡೆಯಿಂದ ಎಲ್ಲಾ ಕಟ್ಟಡಗಳನ್ನು ಕೂಡ ಒಂದೇ ರೀತಿಯಾಗಿ ನಿರ್ಮಾಣ ಮಾಡುವಂತದ್ದು, ಒಂದೇ ಡಿಸೈನ್ ನಲ್ಲಿ ಮಾಡುವಂತದ್ದು ಅಥವಾ ಒಂದೇ ಬಣ್ಣದಲ್ಲಿ ಮಾಡುವಂತದ್ದು, ಮತ್ತೆ ಏನು ಇಡೀ ನಗರದಲ್ಲಿ ಪ್ರಮುಖ ಸ್ಥಳಗಳನ್ನ ಏನು ಅಭಿವೃದ್ಧಿಪಡಿಸಿದೆ ಅಲ್ಲಿ ಕೆಲವೊಂದಿಷ್ಟು ಐತಿಹಾಸಿಕ ಹಿನ್ನೆಲೆಗಳನ್ನ ಅಳವಡಿಸುವಂತ ಕೆಲಸ, ಹೀಗೆ ಬೇರೆ ಬೇರೆ ಧಾರ್ಮಿಕ ಟಚ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ 22ನೇ ತಾರೀಕು ಇನ್ನು ಉದ್ಘಾಟನೆ ಇರುವಂತದ್ದು. ಅದಕ್ಕಿಂತ ಮುಂಚೆ ದೇಶದ ಬೇರೆ ಬೇರೆ ಭಾಗಗಳಿಂದ, ನೋಡಿ ನಾನು ಆಗ್ಲೇ ತೋರಿಸ್ತಾ ಇದ್ದೆ ನಿಮ್ಗೆ, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತ ಜನರು ಇವರೆಲ್ಲರೂ ಬಂದು ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ಆಗ್ತಾ ಇದೆ, ಯಾವುದೇ ವಿಘ್ನಗಳಾಗಬಾರ್ದು, ಯಾವುದೇ ತೊಂದರೆಗಳಾಗಬಾರ್ದು ಅನ್ನುವಂತ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಒಂದು ಯಜ್ಞದಲ್ಲಿ ಭಾಗಿಯಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರಲ್ಲೂ ಕೂಡ ಒಂದೇ ಒಂದು ನಿರೀಕ್ಷೆ ಇರುವಂತದ್ದು, ಬಹಳಷ್ಟು ಖುಷಿಯಿಂದ, ಸಂಭ್ರಮದಿಂದ, ಹರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇರುವಂತದ್ದು. ಹೀಗಾಗಿ ಅವರು ಎಲ್ಲರೂ ಕೂಡ ಬೆಳಗ್ಗೆನೆ ಬಂದು, ಸಾಕಷ್ಟು ವಾತಾವರಣದ ಸಮಸ್ಯೆ ಇದ್ರೂ ಕೂಡ ಬೆಳಗ್ಗೆನೆ ಬಂದು ಇಲ್ಲಿ ಹೋಮ ಹವನದಲ್ಲಿ ಭಾಗಿಯಾಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಕೂಡ ಬರುವಂತವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದ್ರೆ ಅಯೋಧ್ಯೆಗೆ ಈಗ ರಿಸ್ಟ್ರಿಕ್ಷನ್ಸ್ ಶುರುವಾಗಿದೆ. ನಾಳೆ ನಾಡಿದ್ದಿಂದ ಸಾರ್ವಜನಿಕರಿಗೆ ಅಯೋಧ್ಯೆಯ ಒಳಗಡೆ ಪ್ರವೇಶನೇ ಕೊಡಲ್ಲ. ಸೊ ಹೀಗಾಗಿ 23ನೇ ತಾರೀಕಿನಿಂದ ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆ ಅಯೋಧ್ಯೆಯತ್ತ ಧಾವಿಸುವಂತ ನಿರೀಕ್ಷೆಗಳು ಖಂಡಿತವಾಗ್ಲೂ ಇದಾವೆ. ವಿದ್ಯಾ. ಎಸ್ ಶಬೀರ್ ಹಾಗೆ ಅರವಿಂದ್, ಅರುಣ್, ಮೂರೂ ಜನಕ್ಕೆ ಸದ್ಯಕ್ಕೆ ಧನ್ಯವಾದವನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ, ಬರೀ ರಾಮನಿಗೆ ಅಂದ್ರೆ ರಾಮ ಮಂದಿರ ಅಲ್ಲ, ರಾಮನಿಗೆ ಸಂಬಂಧಪಟ್ಟ ಹಲವು ಜಾಗಗಳ ಬಗ್ಗೆ ನಮಗೆ ಗೊತ್ತಿರದ ವಿಚಾರಗಳನ್ನ, ಮಾಹಿತಿಗಳನ್ನ ನಮ್ಮ ಪ್ರತಿನಿಧಿಗಳು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.